ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ತಿರುಪತಿಗೆ ಬಂದಿದ್ದೀವಿ. ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಇಲ್ಲಿಂದನೇ ಲಾಗ್ ಸ್ಟಾರ್ಟ್ ಮಾಡಬೇಕನ್ನೋದು ನನ್ನ ಆಸೆ ಆಗಿತ್ತು. ಸೊ ನಡೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು, ನಮ್ಮ ಹಸ್ಬೆಂಡು, ಅವ್ರ ಸಿಸ್ಟರು, ಅವ್ರ ಮಗ 4 ಜನ ನಾವು ನಡ್ಕೊಂಡು ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಇಲ್ಲಿಂದ ಪೂಜೆ ಸ್ಟಾರ್ಟ್ ಮಾಡಿ ಇಲ್ಲಿಂದನೇ ಮುಂದೆ ಹೋಗ್ತಾರೆ. ಕಾಯಿ ಹೊಡೆದು ಕಡ್ಡಿ ಹಚ್ಚಿ ಎಲ್ಲ ಅವರಿಬ್ಬರಂತೂ ಫುಲ್ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ನಾನು ನಮ್ಮ ಹಸ್ಬೆಂಡು ಕ್ಲಿಪ್ಪಿಂಗ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ. ದೇವರ ಆಶೀರ್ವಾದದ ಜೊತೆಗೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ನಾವು 10ಕ್ಕೆ ಸ್ಟಾರ್ಟ್ ಮಾಡಿದ್ದು 6:30 ಮಾರ್ನಿಂಗಲ್ಲಿ 6:30ಗೆ ಸ್ಟಾರ್ಟ್ ಮಾಡಿದ್ದು. ಇದು ಫಸ್ಟು ಗೋಪುರ ನಿಲ್ಲಿಸಿರೋದು. ಇಲ್ಲೇ ಹಿಂಗೆ ಸ್ಟಾರ್ಟ್ ಮಾಡಿ ದೇವ್ರಿಗೆ ನಾಮ ಇಡ್ತಾಯಿದ್ರು. ನಾವು ಫುಲ್ಲು ಸೆಕೆ ಆಗುತ್ತೆ ಮತ್ತು ಸ್ವೆಟಿಂಗ್ ಆಗುತ್ತೆ ಅಂತ ನಾಮ ಇಡ್ಸ್ಕೊಂಡಿಲ್ಲ. ಸೊ ಇಲ್ಲಿಗೆ 19 ಸ್ಟೆಪ್ಸು ಕಂಪ್ಲೀಟ್ ಆಗಿತ್ತು. ನಮ್ಮದು ಇಲ್ಲಿಗೆ 19 ಸ್ಟೆಪ್ಸ್ ಆಗಿತ್ತು. ನಾವು ಋತಿಕ್ಗೆ ಬರೋದು ಬೇಡ ಅಂತ ಹೇಳಿದ್ವಿ, ಯಾಕಂದರೆ ಅವನಿಗೆ ನೆಕ್ಸ್ಟ್ ಡೇ ಸ್ಕೂಲ್ ಇತ್ತು. ಆಲ್ರೆಡಿ ಒಂದಿನ ರಜಾ ಹಾಕಿ ಕರ್ಕೊಂಡು ಬಂದಿದ್ವಿ. ಬಟ್ ತುಂಬ ಸ್ಟ್ರೇನ್ ಆಗುತ್ತೆ ಅಂತ ನಮ್ಮ ಜೊತೆ ಹಠ ಮಾಡಿ ನಾನು ನಿಮಗಿಂತ ಪವರ್ಫುಲ್ ಅಂತ ಹೇಳಿ ಬಂದಿದ್ದಾನೆ. ಅದಕ್ಕೆ ಅವ್ನು ನಮ್ಮನ್ನು ಬಿಟ್ಟು ಮುಂದೆ ಹೋಗ್ತಾನೇ ಇದ್ದಾನೆ. 1000 ಮೆಟ್ಲು ನಾವು ಕೂತ್ಕೊಂಡಿರ ಎಲ್ಲೂ ರೆಸ್ಟ್ ತೊಗೊಂಡಿರ ಹತ್ತಬೇಕು ಅನ್ನೋದು ನಾನು ನಮ್ಮ ಹಸ್ಬೆಂಡ್ ಅಂದ್ಕೊಂಡಿದ್ದು. ಸೊ ಅದೇ ಇದರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗ ಅಂತೂ ಫುಲ್ಲು ಫಾಸ್ಟಾಗಿ ಓಡ್ತಾ ಇದ್ದಾನೆ. ನಾನು ಇರೋ ಅಂದರೆ ಕೂಡ ಅವ್ನು ಕೇಳ್ತಾ ಇಲ್ಲ ನೀವು ಟಯರ್ಡ್ ಆಗ್ತೀರಾ, ನಾನು ಟಯರ್ಡ್ ಆಗಲ್ಲ ಅಂತ. ಮತ್ತು ನಮ್ಗೆ ಇಲ್ಲಿ ಸಿಕ್ಕಿದ್ದು ಜಿಂಕೆ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ತುಂಬ ಖುಷಿಯಿಂದ ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಂತಿದ್ದು. ಮತ್ತು ನಾವು ಇಲ್ಲಿಗೆ 200 ಮೆಟ್ಲು ಕಂಪ್ಲೀಟ್ ಮಾಡಿದ್ವಿ. 200 ಮೆಟ್ಲು ಕಂಪ್ಲೀಟ್ ಮಾಡಿ ಇನ್ನೂ 3350 ಮೆಟ್ಲು ಇತ್ತು ನಮಗೆ. ಫುಲ್ ರನ್ನಿಂಗಲ್ಲಿ ಓಡ್ತಾ ಇದ್ದಾನೆ. ನಮಗೆ ಸ್ವಲ್ಪ ಟಯರ್ಡ್ ಆಗಿದೆ ಆಲ್ರೆಡಿ. ಅಲ್ಲೆಲ್ಲ ಸ್ವಲ್ಪ ರೆಸ್ಟ್ ತೊಗೊಂಡು ಮೂವ್ ಆಗ್ತಾ ಇದ್ದೀವಿ. ಇಲ್ಲಿಗೆ 800 ಆಯಿತು. ಪ್ರತಿಯೊಬ್ಬರು ಗೋವಿಂದ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಂಗೆ ಮೂವ್ ಆಗ್ತಾ ಇದ್ದರೆ 1000 ಮೆಟ್ಲು ರೀಚ್ ಆಗಿದ್ದೀವಿ. 1000 ಮೆಟ್ಲು ಮುಗೀತು. ಇಲ್ಲಿಗೆ ಬೋರ್ಡ್ ಹತ್ರ 1000 ಮೆಟ್ಲು ಕಲ್ಮೇಲೇನೂ ಇದೆ. ನಡೆದು ಎಲ್ಲ ಮೆಟ್ಲು ಕರ್ಪೂರ ಹಚ್ಚೋದು, ಅರ್ಶಿನ ಕುಂಕುಮ ಇಡ್ತೀನಿ ಅಂತ ಬೇಡ್ಕೊಂಡಿರ್ತಾರಲ್ಲ, ಅವೆಲ್ಲ ಇಟ್ಬಿಟ್ಟು ಹೋಗ್ತಿದ್ದಾರೆ. ಅದರಿಂದ ಸೈಡಲ್ಲಿ ಬೋರ್ಡ್ಸ್ ಇಟ್ಟಿದ್ದಾರೆ. ಇದು ನಾಮಗೋಪುರ, ಶಂಖಚಕ್ರ ಎಲ್ಲ ಇರುತ್ತಲ್ವ. ಇದು ಗೋಪುರದಲ್ಲಿ ಸಂಜೆ ಹೊತ್ತಲ್ಲಿ ಲೈಟ್ ಆನ್ ಮಾಡ್ತಾರೆ. ಆ ಲೈಟು ಆಚೆ ರೋಡ್ ಗಂಟ ಕಾಣಿಸುತ್ತೆ. ಅದು ಗೋಪುರದಲ್ಲಿ ಆನ್. ನೆಕ್ಸ್ಟು ನಾವು ಬ್ರೇಕ್ಫಾಸ್ಟ್ಗಂತ ಹೋದ್ರಿ. ಇಡ್ಲಿ ತೊಗೊಂಡ್ವಿ. ಇಲ್ಲಿಗೆ 2000 ಮೆಟ್ಲು ಕಂಪ್ಲೀಟ್ ಆಗಿತ್ತು. ಆ್ಯಕ್ಚುಲಿ ಅವ್ರ ಸಿಸ್ಟರ್ದು ಬರ್ಡೇ ಇತ್ತು. ಅವತ್ತು ಬರ್ಡೇ ದಿನವೇ ದರ್ಶನ ಮಾಡಬೇಕಂತ ಹೋಗಿದ್ವಿ. ದೇವಸ್ಥಾನದಲ್ಲಿ ಜನ ಸಿಕ್ಕಾಪಟ್ಟೆ ಇದ್ದಾರೆ. ದೇವರಿಗೆ ನಮಸ್ಕಾರ ಮಾಡೋಕ್ಕೆ ಈ ಬೋರ್ಡಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ 3 ಗೋಪುರ ಆಗಿತ್ತು, ಇನ್ನೂ 4 ಇತ್ತು. ಆಂಜನೇಯ ದೇವಸ್ಥಾನ ಆಪೋಸಿಟಲ್ಲಿ ಇಲ್ಲಿ ಫಾರೆಸ್ಟ್ ಮ್ಯೂಸಿಯಂ ಒಂದಿದೆ. ಆ ಮ್ಯೂಸಿಯಮಲ್ಲಿ ಫಾರೆಸ್ಟಲ್ಲಿ ಇರೋದು ಮತ್ತು ದೇವಸ್ಥಾನ ಡೆವಲಪ್ಮೆಂಟ್ ಆಗಿದ್ದು ಮುಂಚೆ ಇದ್ದಿದ್ದು ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ವಿಡಿಯೋ ತೆಗಿಯೋಕ್ಕೆ ನಮಗೆ ಪರ್ಮಿಷನ್ ಇರಲಿಲ್ಲ. ಅವ್ರು ನೋಡೋಕ್ಕೂ ಮುಂಚೆ ತೆಗ್ದಿದ್ದಷ್ಟೇ ಅದು. ಹಾಗೆ ದಾರಿಯಲ್ಲಿ ಸಿಕ್ಕೋ ಪಕ್ಷಿ ಪ್ರಾಣಿ ಎಲ್ಲದನ್ನು ನೋಡಿಕೊಂಡು ಮುಂದೆ ಸಾಗ್ತಾ ಇದ್ವಿ. ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂದಿದ್ದೆ. ಅವ್ರಿಗೆ ಖುಷಿ. ಅವರು ಒಂದು ಕ್ಲಿಪ್ಪಿಂಗ್ ಮಾಡ್ತಾ ಇದ್ದಾರೆ. 14 ಕಿಲೋಮೀಟರ್ ಆಗಿದೆ. ಮಂಡಿ ಗೋಪುರ ಫೈನಲಿ ರೀಚ್ ಆಗಿದ್ದೀವಿ. ಇಲ್ಲಿಂದ ಸ್ವಲ್ಪ ದಾರಿ ಈಸಿ ಇರುತ್ತೆ, ಯಾಕಂದರೆ ಸ್ವಲ್ಪ ಸ್ಟೆಪ್ಸ್ ಕಮ್ಮಿ. ಇಲ್ಲಿವರೆಗೂ ಪೂರ್ತಿ ಸ್ಟೆಪ್ಸ್ ಅಂತಿರೋದು. ಇಲ್ಲಿಂದ ವಾಕಿಂಗ್ ಡಿಸ್ಟೆನ್ಸು, ವಾಕಿಂಗ್ ಪಾತ್ವೆ ಸ್ವಲ್ಪ ಸಿಗುತ್ತೆ. ಇಲ್ಲಿಂದ ಮಂಡಿ ಮೆಟ್ಲು ಗೋಪುರ ಸ್ಟಾರ್ಟ್ ಆಗುತ್ತೆ. ಇಷ್ಟು ಮೆಟ್ಲು ನಮಗೆ ಹತ್ತಕ್ಕೆ ಅಂತ ಅನಿಸುತ್ತೋ ಅಷ್ಟು ಮೆಟ್ಲು ಹತ್ಬೋದು. ನಮ್ಮ ಹಸ್ಬೆಂಡು 11 ಮೆಟ್ಲು ಹತ್ತಿದ್ರು ಅಷ್ಟೇ. ಅವ್ರ ಕೈಲಿ ಅಷ್ಟೇ ಆಗಿದ್ದು ಅಂತ ವಿಡಿಯೋ ಹಿಡಿತಾ ಇದ್ದಾರೆ. ನಾನು ಲೆಕ್ಕ ಹಾಕ್ಕೊಂಡಿಲ್ಲ, ನಾನು ಹತ್ಕೊಂಡು ಹೋಗಿದ್ದೆ. ನಮ್ಮ ಋತಿಕಂತೂ ನನಗಿಂತ ಮುಂದೆ ಹೋಗ್ಬೇಕಂತ ರನ್ನಿಂಗ್ ರೇಸಲ್ಲಿ ಓಡ್ತಾ ಇದ್ದಾನೆ. ವಯಸ್ಸು ಚಿಕ್ಕದು, ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಇದ್ದಾನೆ. ನಮ್ಮ ಹಸ್ಬೆಂಡ್ ಹೇಳಿದ್ರು, ಸಾಕು 21 ಮೆಟ್ಲು ಆಗಿದೆ, ಸಾಕು ಬಿಡು, ಮಂಡಿ ನೋವು ಬರುತ್ತೆ ಅಂತ. ಸೊ ಅಲ್ಲಿಗೆ ನಾನು 21 ಮೆಟ್ಲಿಗೆ ಎದ್ದೊಳಿದೆ. ಇವನು ಮುಂದೆ ಹೋಗ್ತಾ ಇದ್ದಾನೆ. 3000 ಮೆಟ್ಲು ಕಂಪ್ಲೀಟ್ ಆಗಿದೆ. ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀರಿ. ನಮ್ಮ ಋತಿಕಂತೂ ಅದನ್ನು ನೋಡು ಪ್ರಾಣಿ ನೋಡೋದೇ ಮಕ್ಕಳಿಗೆ ಖುಷಿ ಅಲ್ವಾ. ನೆಕ್ಸ್ಟು ಇಲ್ಲಿಗೆ ಕಂಪ್ಲೀಟ್ ಆಗಿತ್ತು. ನಮ್ಮ ಫುಲ್ ಆಗಿತ್ತು. ಎಲ್ಲರೂ ಹತ್ತಿದ್ದಾರೆ. ನಾನೇ ಬರ್ತಾ ಇದ್ದೀನಿ ನಿಧಾನಕ್ಕೆ, ಇನ್ನೇನು ಮುಗೀತಲ್ಲ ಅಂತ. ಕಾರಿಗೆ ಬೇರೆ ಕಾಲ್ ಮಾಡಿದ್ವಿ.
ಕಾರ್ ಬರೋವರೆಗೂ ಇನ್ನೇನು ಮಾಡೋದು ಅಂತ ಬರ್ತಾ ಇದ್ದೆ. ಫೈನಲಿ ವೆರಿ ಮುಗಿಸ್ಕೊಂಡು ಕಾರ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಕಾರ್ ಬಂತು. ನಮ್ಮ ಹಸ್ಬೆಂಡ್ಗೆ ತಿರುಪತಿಯಲ್ಲಿ ಧರ್ಮಸ್ಥಳದಲ್ಲಿ ತುಂಬ ಇಷ್ಟ. ಯಾವತ್ತೂ ನಾವು ಅದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ತಿರುಪತಿಯಲ್ಲಿ ಫೋನ್ ಅಲೋ ಇಲ್ಲ ದರ್ಶನಕ್ಕೆ ಹೋಗೋದಕ್ಕೆ. ಸೊ ದರ್ಶನಕ್ಕೆ ಹೋಗುವಾಗ ಫೋನ್ ಎಲ್ಲ ಕಾರಲ್ಲಿ ಇಟ್ಟು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು 6:30ಗೆ, ಎಂಡಪ್ ಆಗಿದ್ದು 11:30ಗೆ. ದರ್ಶನ ಅಂತೂ ತುಂಬ ಚೆನ್ನಾಗಾಗಿತ್ತು ನಮಗೆ. ನಾನು ದರ್ಶನ ಆದಮೇಲೆ ವಿಡಿಯೋ ತೊಗೊಳೋದೇ ಮರ್ತೋಗಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಫಾಲೋ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.